ಪ್ರಕೃತಿಯ ಹೃದಯದಲ್ಲಿ ಅಡಗಿರುವ ಈ ಅದ್ಭುತ ಕಾಡು ಅನೇಕ ರಹಸ್ಯಗಳನ್ನ ತನ್ನೊಳಗೆ ಮರೆಮಾಡಿಕೊಂಡಿದೆ. ನಾನಿಲ್ಲಿ ನಿಲ್ಲಬಾರ್ದು. ಯಾರೋ ನಮ್ಮ ಹಿಂದೆ ಬರ್ತಿದ್ದಾರೆ. ಈ ಕಾಡು ಏನೋ ಭಯಾನಕ ರಹಸ್ಯವನ್ನು ಮರೆಮಾಡಿಕೊಂಡಿದೆ. ಬಾ ಮಗನೇ, ನೀನ್ ತುಂಬಾ ಆಯಾಸಗೊಂಡಿದ್ದೀಯಾ, ಒಳಗ್ ಬಾ. ಅಜ್ಜಿ, ನನಗೆ ಸ್ವಲ್ಪ ಆಶ್ರಯ ಬೇಕು. ಇದು ಬೆಂದ ಕಾಳು ಸ್ವಾಮಿ. ನಮ್ಮ ಊರಿನ ವಿಶೇಷ ಆಹಾರ ಬೆಂದ ಕಾಳು. ಈ ಊರಿನ ಹೆಸರು ಕೂಡ ಅದರಿಂದ ಬಂದಿದೆಯೇ? ಕಾಲ ಬದಲಾಯಿತು. ದೂರದೃಷ್ಟಿಯ ನಾಯಕ ಕೆಂಪೇಗೌಡರು ಹೊಸನಗರಕ್ಕೆ ಅಡಿಗಲ್ಲು ಇಟ್ಟರು. ಸಣ್ಣ ಹಳ್ಳಿಗಳಿಂದ ಆರಂಭವಾದ ಈ ನೆಲ್ಲು ವ್ಯಾಪಾರ ಸಂಸ್ಕೃತಿ ಮತ್ತು ಅಭಿವೃದ್ಧಿಯ ಕೇಂದ್ರವಾಗತೊಡಗಿತು. ನಂತರ ಬಂದರು ವಿದೇಶಿ ಆಳ್ವಿಕಾರರು. ಬೆಂಗಳೂರು ಹೊಸರೂಪ ಪಡೆಯತೊಡಗಿತು. ಆದರೆ ಕನ್ನಡಿಗರ ಹೃದಯದಲ್ಲಿ ತಮ್ಮ ಸಂಸ್ಕೃತಿಯ ಪ್ರೀತಿ ಕಡಿಮೆಯಾಗಲಿಲ್ಲ. ಇಂದು ಅದೇ ಬೆಂಗಳೂರು ಗ್ರಸಕ್ತೆ ಗೋಮರ ಸೆಳೆಯುವ ಮಹಾನಗರವಾಗಿದೆ. ಈ ಆಧುನಿಕತೆಯ ಮಧ್ಯೆಯೂ ಕನ್ನಡದ ಸಂಸ್ಕೃತಿ ಮತ್ತು ಪರಂಪರೆ ಇನ್ನೂ ಜೀವಂತವಾಗಿದೆ. ಆ ರಾತ್ರಿ ರಾಜನು ಕಂಡ ಕನಸು ಭೂಮಿಯ ಮೇಲೆ ಇಲ್ಲದ ಒಂದು ಅದ್ಭುತ ಸ್ವರ್ಗಲೋಕದಂತೆ ಕಾಣುತ್ತಿತ್ತು. ಆ ಕಾಲದಲ್ಲಿ ಇದು ಶಾಂತವಾದ ಹಳ್ಳಿ. ಜನರ ಪರಿಶ್ರಮ ಮತ್ತು ಕನಸುಗಳಿಂದ ಈ ನೆಲ ಬೆಳೆತೊಡಗಿತು. ಹೀಗೆ ನಿಧಾನವಾಗಿ ಬೆಳೆಯುತ್ತಾ ಈ ನಾಡಿನ ಗೌರವ ಮತ್ತು ಐಕ್ಯತೆ ನಮ್ಮ ಶಕ್ತಿಯ ಮೂಲ. ಜಯ ಜಯ, ನಮ್ಮ ನಾಡಿಗೆ ಜಯ. ಪಾರಂಪರ್ಯದಿಂದ ಪ್ರಗತಿವರೆಗೆ ಬೆಂಗಳೂರಿನ ಪಯಣ ಎಂದಿಗೂ ನಿಲ್ಲುವುದಿಲ್ಲ. ಇತಿಹಾಸದ ಬೇರುಗಳನ್ನು ಉಳಿಸಿಕೊಂಡು ಭವಿಷ್ಯದತ್ತ ಹೆಜ್ಜೆ ಇಡುವ ನಗರ ಇದು.